ಸ್ನೇಹಿತರೆ, ನಾವು ಗೂಗಲ್ ಪ್ಲೇನ ಒಂದು ಪೇಮೆಂಟ್ ಮೆಥಡ್ಸ್ನಿಂದ ನಮ್ಮ ಒಂದು UPI ಐಡಿನ ಅಥವಾ ನಮ್ಮ ಒಂದು ಕ್ರೆಡಿಟ್ ಕಾರ್ಡ್ನ ಯಾವುದೇ ಒಂದು ಪೇಮೆಂಟ್ ಮೆಥಡ್ನ ರಿಮೂವ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಅಲ್ಲಿ ನಾವು UPI ಐಡಿನ ಕೊಟ್ಟಿರ್ತೀವಿ, ಅಥವಾ ನಾವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡು ಅಥವಾ ಇನ್ಯಾವುದೇ ನೆಟ್ ಬ್ಯಾಂಕಿಂಗು, ಇನ್ನು ಈಗ ಈ ರೀತಿ ಹಲವಾರು ಪೇಮೆಂಟ್ ಮೆಥಡ್ಸ್ಗಳನ್ನ ಆ್ಯಡ್ ಮಾಡಿರ್ತೀವಿ. ಅಲ್ಲಿ ರಿಮೂವ್ ಅಂತ ಆಪ್ಷನ್ ಬರೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಆ ರಿಮೂವ್ ಆಪ್ಷನ್ ಎಲ್ಲಿರುತ್ತೆ ಅದನ್ನು ನಾವು ಯಾವ ರೀತಿ ಸಂಪೂರ್ಣವಾಗಿ ರಿಮೂವ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಮ್ಮ ಒಂದು ಗೂಗಲ್ ಪ್ಲೇನಲ್ಲಿ ನಾನು ಆ್ಯಡ್ ಮಾಡಿರುವಂಥ UPI ಐಡಿಗಳನ್ನ ತೋರಿಸ್ತೀನಿ. ಅದನ್ನು ಸಂಪೂರ್ಣವಾಗಿ ನಾನು ರಿಮೂವ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ರಿಮೂವ್ ಆಗುತ್ತೆ ಅಂತ. ಅದಕ್ಕಾಗಿ ಮೊದಲು ನಾನು ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಗೂಗಲ್ ಪ್ಲೇನಲ್ಲಿ ಆ್ಯಡ್ ಮಾಡಿರುವಂಥ ಪೇಮೆಂಟ್ ಮೆಥಡ್ಸ್ನ ತೋರಿಸ್ತೀನಿ ಯಾವ್ಯಾವ ರೀತಿಯಲ್ಲಿ ಆ್ಯಡ್ ಆಗಿದೆ ಅಂತ. ಇಲ್ಲಿ ಮೊದಲು ಪ್ಲೇಸ್ಟೋರ್ನಲ್ಲಿ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ಕೆಳಗಡೆ ಪೇಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿ ಪೇಮೆಂಟ್ ಮೆಥಡ್ಸ್ ಅಂತ ಇದೆ, ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಷ್ಟೊಂದು UPI ಐಡಿಗಳು ಇಲ್ಲಿ ಗೂಗಲ್ ಪೇ, ಫೋನ್ಪೇ, UPI ಐಡಿ ಎಲ್ಲವೂ ಕೂಡ ಆ್ಯಡ್ ಆಗಿದೆ. ಇಲ್ಲಿ ನಾನು ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಆ್ಯಡ್ ಮಾಡಿಲ್ಲ. ಅವುಗಳನ್ನು ಕೂಡ ಆ್ಯಡ್ ಮಾಡಿದರೆ ಅವುಗಳನ್ನು ಕೂಡ ರಿಮೂವ್ ಮಾಡ್ಬೋದು. ಈ ಎಲ್ಲ UPI ಐಡಿನ ಯಾವ ರೀತಿ ನಾವು ರಿಮೂವ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ನೋಡಿ. ಮೊದಲು ಪ್ಲೇಸ್ಟೋರ್ನ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿಯಲ್ಲಿ ರಿಮೂವ್ ಅಂತ ಆಪ್ಷನ್ ಇರೋದಿಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ರಿಮೂವ್ ಅಂತ ಆಪ್ಷನ್ ಇರೋದಿಲ್ಲ. ಅದಕ್ಕಾಗಿ ನಾನು ಪ್ಲೇಸ್ಟೋರ್ನ ಕ್ಲೋಸ್ ಮಾಡ್ತೀನಿ. ಮಾಡಿಬಿಟ್ಟು ಏನು ಮಾಡ್ತೀನಿ, ಗೂಗಲ್ ಆ್ಯಪ್ನ ಓಪನ್ ಮಾಡ್ತೀನಿ. ಓಕೆನಾ? ಇಲ್ಲಿ ನೋಡಿ ಪ್ಲೇಸ್ಟೋರ್ನಿಂದಲೇ ನೀವು ರಿಮೂವ್ ಮಾಡಬೇಕಂದ್ರೆ ಅಲ್ಲಿ ರಿಮೂವ್ ಅಂತ ಆಪ್ಷನ್ ಬರೋದಿಲ್ಲ. ಅದಕ್ಕಾಗಿ ನೀವು ಕ್ಲೋಸ್ ಮಾಡಿಬಿಟ್ಟು ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ. ಇಲ್ಲಿದೆ ನೋಡಿ ಗೂಗಲ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಯಾವ ರೀತಿ ನಾವು ರಿಮೂವ್ ಮಾಡ್ಬೇಕಂತ ಹೇಳ್ತೀನಿ. ಮೊದಲು ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಇಮೇಲ್ ಐಡಿಯಲ್ಲಿ ಆ್ಯಡ್ ಮಾಡಿದರೆ ಅದನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದಕ್ಕಿಂತ ಜಾಸ್ತಿ ಇಮೇಲ್ ಐಡಿಗಳನ್ನ ನೀವು ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ಈ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಒಂದಕ್ಕಿಂತ ಜಾಸ್ತಿ ಇಮೇಲ್ ಐಡಿನ ಯೂಸ್ ಮಾಡ್ತಾ ಇದ್ರೆ ಯಾವ ಇಮೇಲ್ ಐಡಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇದೇ ಇಮೇಲ್ ಐಡಿನ ಸೆಲೆಕ್ಟ್ ಮಾಡಿದ್ದೀನಿ. ಅದಕ್ಕಾಗಿ ಏನು ಮಾಡ್ತೀನಿ, ಅದೇ ಇಮೇಲ್ ಐಡಿನ ನಾನು ಕಂಟಿನ್ಯೂ ಮಾಡ್ತೀನಿ. ನೀವು ಬೇರೆ ಇಮೇಲ್ ಐಡಿ ಯೂಸ್ ಮಾಡ್ತಾ ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಮ್ಯಾನೇಜ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಬರುತ್ತೆ. ಇಲ್ಲಿ ಸ್ವಲ್ಪ ಈ ಕಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಪೇಮೆಂಟ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆನೇ ಇರುತ್ತೆ ನೋಡಿ ಮ್ಯಾನೇಜ್ ಪೇಮೆಂಟ್ ಮೆಥಡ್ಸ್ ಅಂತ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಮ್ಯಾನೇಜ್ ಪೇಮೆಂಟ್ ಮೆಥಡ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ನಾವು ಆ್ಯಡ್ ಮಾಡಿರುವಂಥ ಎಲ್ಲ ಪೇಮೆಂಟ್ ಮೆಥಡ್ಸ್ಗಳು ಇಲ್ಲಿ ಬರುತ್ತೆ. ನೀವು UPI ಐಡಿ ಆ್ಯಡ್ ಮಾಡಿರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಅಥವಾ ನೆಟ್ ಬ್ಯಾಂಕಿಂಗ್ ಆ್ಯಡ್ ಮಾಡಿರ್ಬೋದು, ಇನ್ಯಾವುದೇ ಬೇರೆ ಪೇಮೆಂಟ್ ಮೆಥಡ್ಸ್ನ ಆ್ಯಡ್ ಮಾಡಿದರೆ ಅವುಗಳೆಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ ಗೂಗಲ್ ಪ್ಲೇ ಬ್ಯಾಲೆನ್ಸ್ ಅಂತ ಬರ್ತಾ ಇದೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ಇಲ್ಲಿ ನಾನು ಆ್ಯಡ್ ಮಾಡಿರುವಂಥ ಇಲ್ಲಿ ನೋಡಿ ಗೂಗಲ್ ಪ್ಲೇ ಬ್ಯಾಲೆನ್ಸು, ನಂತರದಲ್ಲಿ ಆ್ಯಡ್ ಮಾಡಿರುವಂಥ ಎಲ್ಲ UPI ಐಡಿಗಳು ನೋಡ್ಬೋದು ಒಂದೊಂದಾಗಿ ಇಲ್ಲಿ ತೋರಿಸ್ತಾ ಇದೆ. ಗೂಗಲ್ ಪೇ UPI ಐಡಿ ಇರ್ಬೋದು, ಫೋನ್ಪೇ UPI ಐಡಿ ಇರ್ಬೋದು, ಯಾವುದೇ ಐಡಿ ಇರ್ಬೋದು. ಇಲ್ಲಿ ನೋಡಿ ಫೋನ್ಪೇ UPI ಐಡಿ ಕೂಡ ಇದೆ. ಇವುಗಳನ್ನ ರಿಮೂವ್ ಮಾಡಬೇಕಂದ್ರೆ ಮುಂದುಗಡೆ ರಿಮೂವ್ ಅಂತ ಆಪ್ಷನ್ ಇರುತ್ತೆ ಸ್ನೇಹಿತರೆ. ಯಾವ UPI ಐಡಿನ ರಿಮೂವ್ ಮಾಡ್ತಾ ಇದ್ರೆ ಅದರ ಮುಂದುಗಡೆ ಇರುವಂಥ ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ರಿಮೂವ್ ಅಂತ ಮತ್ತೆ ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ ಮತ್ತೆ ರಿಮೂವ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ತಕ್ಷಣದಲ್ಲಿ ಈ ಒಂದು UPI ಐಡಿ ಅನ್ನೋದು ರಿಮೂವ್ ಆಗಿದೆ. ನಾನು ತೋರಿಸ್ತೀನಿ ನೋಡಿ, ಫೋನ್ಪೇನ ಒಂದು UPI ಐಡಿ ರಿಮೂವ್ ಆಯಿತು. ಮತ್ತೊಂದಿದೆ, ಅದನ್ನು ಕೂಡ ನಾನು ರಿಮೂವ್ ಮಾಡ್ತೀನಿ. ರಿಮೂವ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ರಿಮೂವ್ ಅಂತ ಕನ್ಫರ್ಮ್ ಮಾಡಬೇಕಾಗುತ್ತೆ. ಕನ್ಫರ್ಮ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಫೋನ್ಪೇನ 2 UPI ಐಡಿ ರಿಮೂವ್ ಆಗಿದೆ. ಅದೇ ರೀತಿ ಗೂಗಲ್ ಪೇನ UPI ಐಡಿ ಕೂಡ ರಿಮೂವ್ ಮಾಡ್ಬೋದು. ಇನ್ನು ಯಾವುದೇ ನೀವು ಪೇಮೆಂಟ್ ಮೆಥಡ್ಸ್ ಇದ್ರೂ ಕೂಡ ರಿಮೂವ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.